ನಮಸ್ಕಾರ. ಡಾಕ್ಟರ್ ರಾಜಶೇಖರ್ ಸಿ ಜಾಕ. ನಾನು ಕ್ಯಾನ್ಸರ್ ಶಸ್ತ್ರಚಿಕಿತ್ಸಕ ಮತ್ತು ರೋಬೋಟಿಕ್ ಸರ್ಜನ್, ಮಣಿಪಾಲ್ ಹಾಸ್ಪಿಟಲ್, ವೈಟ್ ಫೀಲ್ಡ್, ಬೆಂಗಳೂರು. ಇವತ್ತು ಈ ಜನರಿಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಗ್ಗೆ ಇಷ್ಟೊಂದು ಹೆದರಿಕೆ ಏನಕ್ಕಿದೆ ಅಂತ ಅನ್ನೋದನ್ನ ತಿಳಿದುಕೊಳ್ಳೋಣ. ಫಸ್ಟ್ ಆಫ್ ಆಲ್ ಆಗಿ ಕೀಮೋಥೆರಪಿ ಬಗ್ಗೆ ಸೈಡ್ ಎಫೆಕ್ಟ್ಸ್ ತುಂಬಾ ಇರುತ್ತೆ ಅನ್ನೋ ಒಂದು ತುಂಬಾ ಹೆದರಿಕೆ. ಅಂದ್ರೆ ಹೇರ್ ಫಾಲ್ ಆಗುತ್ತೆ, ತುಂಬಾ ವೀಕ್ನೆಸ್ ಆಗುತ್ತೆ, ಅಥವಾ ಕೀಮೋಥೆರಪಿ ತಗೊಂಡ್ರೆ ಜೀವನೇ ಹೋಗುತ್ತೆ ಅನ್ನೋದೊಂದು ತುಂಬಾ ಹೆದರಿಕೆ ಇದೆ. ಆ ರೀತಿ ಅಲ್ಲ. ಅದು ಯೂಶುವಲಿ ತುಂಬಾ ಅಡ್ವಾನ್ಸ್ ಆಗಿ ಸ್ಟೇಜ್ 4 ಇದ್ದಾಗ, ಪೇಷಂಟ್ ತುಂಬಾ ವೀಕ್ ಇದ್ದಾಗ ಆ ರೀತಿ ಆಗುತ್ತೆ. ಆ ರೀತಿ ಇರುವಾಗ ನಾವು ಕೀಮೋಥೆರಪಿ ಕೊಡೋದೇ ಇಲ್ಲ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಇದು ಕ್ಯೂರ್ ಆಗೋಕೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಮೈಕ್ರೋಸ್ಕೋಪಿಕ್ ಕ್ಯಾನ್ಸರ್ ಸೆಲ್ಸ್ ಬ್ಲಡ್ ಅಲ್ಲಿ ತಿರುಗ್ತಾ ಇರೋದನ್ನ ಅದನ್ನ ನಾವು ಕೀಮೋಥೆರಪಿಯಿಂದ ಕಿಲ್ ಮಾಡಿದಾಗಲೇ ಅದು ಮತ್ತೆ ವಾಪಸ್ಸು ಬರದೇ ಇರಂಗೆ ನೋಡ್ಕೊಳ್ಳುತ್ತೆ. ಆಮೇಲೆ ಎಲ್ಲಾ ಸೈಡ್ ಎಫೆಕ್ಟ್ಸ್ ಒಂದು ನಮಗೆ ಅದನ್ನ ಹೇಗೆ ಪ್ರಿವೆಂಟ್ ಮಾಡಬೇಕು, ಹೇರ್ ಫಾಲ್ ಅಂತ ಬಿಟ್ರೆ ಬೇರೆದೆಲ್ಲ ಹೇಗೆ ಪ್ರಿವೆಂಟ್ ಮಾಡಬೇಕು ಅನ್ನೋದಕ್ಕೆ ಎಲ್ಲದಕ್ಕೂ ಸಾಧನೆಗಳು ಇದೆ. ಸೊ ಹೆದರ್ಕೋಬೇಕಾಗಿಲ್ಲ. ಇನ್ನೊಂದು ಹೆದರಿಕೆ ಅಂದ್ರೆ ಕಾಸ್ಟ್ ತುಂಬಾ ಇದೆ ಅಂತ. ಅದಕ್ಕೂ ಸಾಕಷ್ಟು ಸ್ಕೀಮ್ಸ್ ಗಳಿದೆ, ಸಾಕಷ್ಟು ಹೆಲ್ಪ್ ಮಾಡಂತ ಒಂದು ವಿಧಾನಗಳಿದೆ, ಅದನ್ನ ಯೂಸ್ ಮಾಡ್ಕೋಬಹುದು. ಇನ್ನೊಂದು ಸ್ಟಿಗ್ಮಾ ಅಂದ್ರೆ ಸಾಮಾಜಿಕ ಈ ಪಿಡುಗು. ನನಗೆ ಕ್ಯಾನ್ಸರ್ ಅಂತ ಗೊತ್ತಾದ್ರೆ, ಎಲ್ಲಿ ಬೇರೆಯವ್ರಿಗೆ ಗೊತ್ತಾಗ್ಬಿಟ್ರೆ ನನಗೆ ಸಾಮಾಜಿಕ ಇದರಿಂದ ಬಹಿಷ್ಕಾರ ಆಗ್ಬಿಡುತ್ತೆ ಅಂತ ಅನ್ನೋದ್ರಿಂದ ಅವರು ಟ್ರೀಟ್ಮೆಂಟ್ ತಗೊಳ್ಳೋದಿಲ್ಲ, ಹಾಗೆ ಮುಚ್ಚಿಟ್ಕೊಂಡಿರ್ತಾರೆ. ಅಥವಾ ಈ ಕ್ಯಾನ್ಸರ್ ಕ್ಯೂರ್ ಮಾಡಬಹುದು ಅನ್ನೋದು ಗೊತ್ತೇ ಇರಲ್ಲ ಅವ್ರಿಗೆ. ಇದು ಕ್ಯಾನ್ಸರ್ ಬಂದ್ರೆ ಆಯ್ತು, ಮುಗೀತು ನನ್ನ ಕತೆ, ಸೊ ಹೀಗಾಗಿ ನಾನು ಟ್ರೀಟ್ಮೆಂಟ್ ತಗೊಳ್ಳೋದು ಯೂಸ್ ಇಲ್ಲ ಅನ್ನೋದು. ಸೊ ಈ ಕೆಲವೊಂದು ರೀಸನ್ ಗಳಿಂದ ಅವರು ತುಂಬಾ ಟ್ರೀಟ್ಮೆಂಟ್ ಬಗ್ಗೆ ಹೆದರ್ಕೊಂಡಿರ್ತಾರೆ. ಈಗ ಎರಡನೇ ಪ್ರಶ್ನೆ ಏನಂದ್ರೆ, ಕೀಮೋಥೆರಪಿ ಒಂದೇ ಆಪ್ಷನ್ ಟ್ರೀಟ್ಮೆಂಟ್ಗೆ ಅಂತ ಇಲ್ಲ. ಕೀಮೋಥೆರಪಿ ಬಿಟ್ಟು ಟಾರ್ಗೆಟೆಡ್ ಟ್ರೀಟ್ಮೆಂಟ್ ಅಂತ ಇದೆ, ಇಮ್ಯುನೋಥೆರಪಿ ಅಂತ ಇದೆ, ಆಮೇಲೆ ಸರ್ಜರಿ ಇದೆ, ರೇಡಿಯೇಷನ್ ಇದೆ. ಆಮೇಲೆ ಇತ್ತೀಚೆಗಂತೂ ಜೆನೆಟಿಕ್ ಟೆಸ್ಟ್ ಗಳೆಲ್ಲ ಮಾಡಿಬಿಟ್ಟು ನಾವು ಅದರಲ್ಲಿ ಏನಾದ್ರೂ ಮ್ಯೂಟೇಷನ್ಸ್ ಕಂಡ್ರೆ ಅದಕ್ಕೆ ಮಾತ್ರ ಟಾರ್ಗೆಟ್ ಮಾಡುವಂತ ಟ್ರೀಟ್ಮೆಂಟ್ಸ್ ಗಳು ಬಂದಿದೆ. ಸೊ ಇವೆಲ್ಲ ಟ್ರೀಟ್ಮೆಂಟ್ ಗಳಿಗೆ ಕೀಮೋಥೆರಪಿ ತರ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಈಗ ತುಂಬಾ ಅಡ್ವಾನ್ಸ್ಮೆಂಟ್ ಇದೆ, ಏನು ಹೆದರ್ಕೋಬೇಕಾಗಿಲ್ಲ. ಈಗ ಮೂರನೇ ಪ್ರಶ್ನೆ ಅಂತಂದ್ರೆ, ಈಗ ಮಾಡರ್ನ್ ಟೆಕ್ನಾಲಜಿಯಿಂದ ಏನೇನು ಇಂಪ್ರೂವ್ಮೆಂಟ್ ಆಗಿದೆ ಅಂತ, ಅಂದ್ರೆ ಸರ್ವೈವಲ್ ರೇಟು ಹೇಗೆ ಇಂಪ್ರೂವ್ ಆಗಿದೆ ಅಂತ. ಈಗ ರೋಬೋಟಿಕ್ ಸರ್ಜರಿ ಬಂದಿದೆ, ಸೈಡ್ ಎಫೆಕ್ಟ್ಸ್ ತುಂಬಾ ಕಡಿಮೆ ಇದೆ. ಸೊ ತುಂಬಾ ಕ್ರಿಟಿಕಲ್ ಪ್ಲೇಸಸ್ ಅಲ್ಲೂ ತುಂಬಾ ನೀಟಾಗಿ ಸರ್ಜರಿ ಮಾಡಬಹುದು. ಆಮೇಲೆ ಟಾರ್ಗೆಟೆಡ್ ಟ್ರೀಟ್ಮೆಂಟ್ ಬಂದಿರೋದ್ರಿಂದ ಸೈಡ್ ಎಫೆಕ್ಟ್ಸ್ ಕಡಿಮೆ ಮಾಡಬಹುದು. ಆಮೇಲೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಬೇಕಾಗಿಲ್ಲ, ಹಾಗೆ ಮಾತ್ರೆಗಳು ತಗೊಂಡು ಮನೆಯಲ್ಲಿ ಇರಬಹುದು. ಇಮ್ಯುನೋಥೆರಪಿಯಿಂದ ತುಂಬಾ ಕಡಿಮೆ ಸೈಡ್ ಎಫೆಕ್ಟ್ಸ್ ಅಲ್ಲಿ ಆ ಕ್ಯಾನ್ಸರ್ ನ ಕಂಟ್ರೋಲ್ ಮಾಡಬಹುದು ಸ್ಟೇಜ್ 4 ಅಲ್ಲಿ ಇರುವಾಗ ಮೆಜಾರಿಟಿ ಆಫ್ ದ ಟೈಮ್ಸ್. ಆಮೇಲೆ ಜೆನೆಟಿಕ್ ಡ್ರಗ್ಸ್ ಬಂದಿರೋದ್ರಿಂದ ಕ್ಯಾನ್ಸರ್ ನ ನಾವು ಮತ್ತೆ ಬರದೇ ಇರಂಗೆ ಅದನ್ನ ಪ್ರಿವೆಂಟ್ ಮಾಡಬಹುದು, ಅಥವಾ ತುಂಬಾ ಕಾಲಗಳ ಕಾಲ ಏನಂದ್ರೆ ಜೀವನ ಮುಂದುವರಿಯಕ್ಕೆ ನಾವು ಆ ಡ್ರಗ್ಸ್ ಅನ್ನ ಕೊಡಬಹುದು. ಸೊ ಈಗ ನಾಲ್ಕನೇ ಪ್ರಶ್ನೆ ಅಂದ್ರೆ, ತುಂಬಾ ಬೇಗ ಡಿಟೆಕ್ಟ್ ಆದ್ರೆ ಹೇಗೆ ಹೆಲ್ಪ್ಫುಲ್ ಆಗುತ್ತೆ ಕ್ಯಾನ್ಸರ್ ಅಂತ. ಎಸ್, ಡೆಫಿನೆಟ್ಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದ್ರೆ ಕ್ಯೂರ್ ಆಗದೆ ಅರ್ಲಿ ಸ್ಟೇಜಸ್ ಅಲ್ಲಿ, ಸ್ಟೇಜ್ 1, 2 ನಲ್ಲಿ ಡೆಫಿನೆಟ್ ಆಗಿ ಕ್ಯೂರ್ ಆಗುತ್ತೆ. ಸ್ಟೇಜ್ 3 ನಲ್ಲೂ ಕೆಲವೊಂದ್ಸರಿ ಕ್ಯೂರ್ ಮಾಡಬಹುದು. ಆಮೇಲೆ ಅವಾಗ ತುಂಬಾ ಮಿನಿಮಲ್ ಟ್ರೀಟ್ಮೆಂಟ್ ಇರುತ್ತೆ, ಬಹಳ ಟ್ರೀಟ್ಮೆಂಟ್ ಕೊಡ್ಬೇಕಾಗಿಲ್ಲ. ಮೋಸ್ಟ್ ಆಫ್ ದ ಟೈಮ್ಸ್ ಬರೀ ಸರ್ಜರಿ ಮಾತ್ರ ಮಾಡಿ ಬಿಟ್ಬಿಡ್ತೀವಿ, ಕೀಮೋಥೆರಪಿ ಕೊಡಲ್ಲ, ರೇಡಿಯೇಷನ್ ಕೊಡಲ್ಲ. ತುಂಬಾ ಅರ್ಲಿಯಾಗಿ ಬಂದ್ರೆ ಹೇಗೆ ಲೇಟ್ ಆಗ್ತಾ ಆಗುತ್ತೋ ಹಾಗೆ ಒಂದು ಟ್ರೀಟ್ಮೆಂಟ್ ನಾವು ಆಡ್ ಮಾಡಬೇಕಾಗತ್ತೆ. ಆಮೇಲೆ ಕಾಸ್ಟ್ ತುಂಬಾ ಕಡಿಮೆ ಆಗ್ಬಿಡುತ್ತೆ, ಯಾಕಂದ್ರೆ ಒಂದೇ ಟ್ರೀಟ್ಮೆಂಟ್ ಇರೋದ್ರಿಂದ ಅಥವಾ ಮ್ಯಾಕ್ಸಿಮಮ್ 2 ಟ್ರೀಟ್ಮೆಂಟ್ ಇರೋದ್ರಿಂದ ನಾವು ಕಾಸ್ಟ್ ತುಂಬಾ ಕಡಿಮೆ ಆಗ್ಬಿಡುತ್ತೆ, ಟ್ರೀಟ್ಮೆಂಟ್ ಕಾಸ್ಟ್. ಸೊ ಹೀಗಾಗಿ ಈ ಎಲ್ಲ ನಮ್ಮ ಏನಿದೆ ತಪ್ಪು ತಿಳುವಳಿಕೆಗಳನ್ನೆಲ್ಲ ದೂರ ಮಾಡಬಹುದು.